ಸಿಕ್ಕಾಪಟ್ಟೆ ಹಸುವಾಗಿ ಹೋಗಿತ್ತು ಕಣೆ. ಅಶೋಕ್ ಬೇರೆ ಮೆಡಿಸಿನ್ ತೊಗೊಂಬರ್ತೀನಿ ಅಂತ ಹೋದ್ರ ಹೆಂಗಪ್ಪ ಹಸು ತಡ್ಕೊಳ್ಳೋದು ಅನ್ಕೋತಿದ್ದೆ. ಕರೆಕ್ಟ್ ಟೈಮಿಗೆ ಭಗವಂತ ನಿಮ್ಮನ್ನು ಕಳಿಸ್ತಾ ನೋಡು. ಅಶೋಕ್, ಯಾಕೆ ಅಶೋಕ್ ಅಲ್ಲೇ ನಿಂತಿದ್ದೀರಾ? ನಂಗೂ ಊಟ ಮಾಡಿಸ್ಬೇಕಾ? ಬಾಪ ಮರಾಯ, ಯಾವಾಗ ಬಂದ್ರಿ? ಅವ್ರು ಬಂದು 10 ನಿಮಿಷ ಆಯ್ತು. ಅಶೋಕ್, ಆಗ್ಲಿ ಕೇಳ್ತಿದ್ರಲ್ಲ ಅಮ್ಮ ಅಂಜು ಇಲ್ಲ ಅಂತ ಬೇಜಾರಾಗ್ತಿದ್ಯಾ ಅಂತ. ಆಕ್ಚುಲಿ ಅವ್ರು ಊಟ ತಂದ್ಕೊಟ್ಟಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಶೋಕ್. ಅಮ್ಮನ ತುಂಬಾ ಮಿಸ್ ಮಾಡ್ಕೊಂಡೆ. ಆದ್ರೆ ಈಗ ನೋಡಿ, ಸೀತಾನೇ ಅಮ್ಮನ ಥರ ಊಟ ಮಾಡಿಸ್ತೀಯಳ ನಂಗೆ. ಅಶೋಕ, ಅಂತೀನಿ ಯಾಕೋ ನಾನೇ ಕಷ್ಟಪಟ್ಟು ಕಟ್ ಮಾಡಿರೋದು. ಏಯ್ ತಿನ್ಮರಯ, ತಿನ್ನು. ಪ್ರಿಯಾ, ಹೊರಗಡೆ ಎಲ್ಲ ತಿನ್ನಕ್ ಹೋಗ್ಬೇಡ ಆಯ್ತಾ? ನನಗೆ ಗೊತ್ತು ನಿಂಗೆ ತುಂಬಾ ಇಷ್ಟ ಅಂತ. ನಿಂಗೆ ಏನೇ ತಿನ್ಬೇಕು ಅಂತ ಅನ್ಸಿದ್ರು ನನ್ಗೊಂದು ಕಾಲ್ ಮಾಡು, ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊಡ್ತೀನಿ. ಶೋರ್, ಇನ್ನ ಅಡುಗೆ ನಾ ಮಿಸ್ ಮಾಡ್ಕೋತೀನ ಹೇಳು. ಅಲ್ಲಿ ಶೋರ್ಲಿ ಟೆಲ್. ಓಕೆ ಬಾಯ್, ಟೇಕ್ ಕೇರ್. ಸೀತಾ, ಮೆಡಿಸಿನ್ಸ್.